ಸೊ ಗೈಸ್ ಇಲ್ಲಿ ನೀವು ನೋಡ್ಬೋದು 10th ಪಾಸ್ ಆದವ್ರಿಗೆ ಮತ್ತೆ PUC ಮತ್ತೆ 3 years ಪಾಲಿಟೆಕ್ನಿಕ್ ಡಿಪ್ಲೊಮಾ. ಸೊ ಯಾರ್ದೆಲ್ಲ ಈ ವರ್ಷ ಕಂಪ್ಲೀಟ್ ಆಗಿರುತ್ತೆ ನೋಡಿ, ಸೊ ಅವ್ರಿಗೆ 20,000 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ಬೇರೆ ಯಾವುದಾದ್ರೂ ಡಿಗ್ರಿ ನೀವು ಮಾಡ್ತಾ ಇದ್ದೀರಾ, BA BSc, ಸೊ ಈ ರೀತಿ ಏನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ 25,000 ರೂಪಾಯಿ ಕೊಡ್ತಾ ಇದ್ದಾರೆ. ಮತ್ತು MA MSc, ಸೊ ಯಾವುದೇ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಇರುತ್ತೆ ಅಲ್ವಾ, ಅದು ನೀವು ಕಂಪ್ಲೀಟ್ ಮಾಡಿದ್ದೀರಾ ಅಂತಂದರೆ ನಿಮಗೆ 30,000 ರೂಪಾಯಿ ಸಿಗುತ್ತೆ. ಅದರ್ ದೆನ್ ದಿಸ್ ಲೈಕ್ ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ವೆಟರ್ನರಿ, ಮೆಡಿಸಿನ್, ಸೊ ಈ ರೀತಿ ಮಾಡಿದವರಿಗೆ 35,000 ರೂಪಾಯಿ ಸಿಗುತ್ತೆ. ಸೊ ಇದು ಸ್ಕಾಲರ್ಶಿಪ್ ಅಮೌಂಟ್ ಆಗಿರುತ್ತೆ. ಆ್ಯಂಡ್ ಅಪ್ಲೈ ಮಾಡುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇರಬೇಕು ಅಂತಂದರೆ, ನಿಮ್ಮದು ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. SSLC ಮೇಲೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ 10th ಮಾರ್ಕ್ಸ್ ಕಾರ್ಡ್ ಇರಬೇಕು. ಸೊ ನೀವು ಯಾವ ಡಿಗ್ರಿ ಮೇಲೆ ಮಾಡ್ತಾ ಇದ್ದೀರಾ ಅದರದ್ದೊಂದು ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಬೇಕಾಗತ್ತೆ. ಓಕೆ, ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಇರಬೇಕು. ಬೈ ಚಾನ್ಸ್ ನೀವೇನಾದರೂ ಸೆಕೆಂಡ್ PUC ಆರ್ ಡಿಪ್ಲೊಮಾ ಅಥವಾ ಡಿಗ್ರಿ ಯಾವುದಾದ್ರೂ ಮಾಡ್ತೀರಲ್ವಾ, ಅಲ್ಲಿ ಸೆಮಿಸ್ಟರ್ ವೈಸ್ ಇರುತ್ತೆ ನಿಮಗೆ ರಿಸಲ್ಟ್ ಎಲ್ಲ. ಸೊ ಎಲ್ಲ ಮಾರ್ಕ್ಸ್ ಕಾರ್ಡ್ಸ್ ಕೂಡ ನಿಮ್ಮ ಹತ್ರ ಇರಬೇಕಾಗತ್ತೆ. ದೆನ್ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಒಂದು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇರಬೇಕು ಅಪ್ಲೈ ಮಾಡುವಾಗ. ಸೊ ಇವಾಗ ಬನ್ನಿ ಅಪ್ಲೈ ಹೇಗೆ ಮಾಡೋದು ಅಂತ ನೋಡೋಣ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಮೊದಲು ನೀವು ರಿಜಿಸ್ಟ್ರೇಷನ್ ಆಗಬೇಕಾಗತ್ತೆ. ಸೊ ರಿಜಿಸ್ಟ್ರೇಷನ್ ಆಗೋದಕ್ಕೆ ಇಲ್ಲಿ ಅಪ್ಲಿಕೇಶನ್ ಅಂತ ಮೇಲೆ ಆಪ್ಷನ್ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಫಸ್ಟ್ ಆಪ್ಷನ್ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಆಧಾರ್ ಡೀಟೇಲ್ಸ್ ಸ್ಕೀಮ್ ಅಂತ ಇದೆ ಅಲ್ವಾ. ಸೊ ಸ್ಕೀಮ್ ಅಂತ ಆಪ್ಷನ್ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ 4 ಆಪ್ಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. 1 ಟೈಮ್ ಅಸಿಸ್ಟೆಂಟ್, ಪೋಸ್ಟ್ ಮೆಟ್ರಿಕ್, SSLC, ಟಾಪ್ 5 ರ್ಯಾಂಕ್ ಅಂತ ಹೇಳಿ. ಸೊ ನೀವೇನಾದರೂ SSLC ಮೇಲೆ ದುಡ್ಡು ತಗೋಬೇಕು ಅಂತಂದರೆ SSLC ಅಂತ ಸೆಲೆಕ್ಟ್ ಮಾಡಿ. SSLC ಬಿಟ್ಟು ಬೇರೆ ಡಿಗ್ರಿ ಏನಾದರೂ ಮಾಡಿದ್ದೀರಾ ಅಥವಾ ಏನೇ ಅಂತಂದರೆ ಲೈಕ್ ITI, ಡಿಪ್ಲೊಮಾ, ಇಂಜಿನಿಯರಿಂಗ್, ಮೆಡಿಸಿನ್, ಸೊ ಯಾವುದೇ ಒಂದು ಅದರ್ ದೆನ್ SSLC ನೀವು ಈ ವರ್ಷ ಕಂಪ್ಲೀಟ್ ಮಾಡಿದ್ದೀರಾ ಅಂತಂದರೆ ನೀವು ಪೋಸ್ಟ್ ಮೆಟ್ರಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಕೆಳಗಡೆ ಟಾಪ್ 5 ರ್ಯಾಂಕ್ ಅಂತ ಇದೆ ಅಂತಂದರೆ ಇದರ ಅರ್ಥ ನಿಮ್ಮ ಒಂದು ಡಿಸ್ಟಿಕಲ್ಲಿ ನೀವು ಟಾಪ್ 5ಅಲ್ಲಿ ರ್ಯಾಂಕಿಂಗ್ ಪಡ್ಕೊಂಡಿದ್ದೀರಾ ಅಂತಂದರೆ ಅವ್ರಿಗೂ ಕೂಡ ಸಪ್ರೇಟಾಗಿ ಅಮೌಂಟ್ ಗೌರ್ಮೆಂಟ್ ಕಡೆಯಿಂದ ಕೊಡ್ತಾ ಇರೋದು. ಸೊ ನೀವು ಅದರಲ್ಲೂ ಬರ್ತಿದ್ದೀರಾ ಅಂತಂದ್ರೆ ನೀವು ಟಾಪ್ 5 ರ್ಯಾಂಕ್ ಅಂತ ಕ್ಲಿಕ್ ಮಾಡ್ತೀರಾ. यहाँ पर आपको other validation is not done. validation is not done. Please do other validation before you apply. यहाँ पर validate other के ಇಲ್ಲಿ ऑप्शन के ನೀವು ऊपर आपको validate click करना other है. ಅಂತ ಆಪ್ಷನ್ ಮೇಲೆ क्लिक करने के बाद आपको यहाँ पर इस तरह सा ಈ पेज ರೀತಿಯಾಗಿ दिखाई ಇಂಟರ್ಫೇಸ್ देगा. ಬರುತ್ತೆ. अपना जो आधार कार्ड नंबर होता ಆಧಾರ್ है ಕಾರ್ಡ್ यहाँ ನಂಬರ್ पर ಇರುತ್ತೆ आपको ಅಲ್ವಾ. ಸೊ ಇಲ್ಲಿ आधार ಆಧಾರ್ नंबर ನಂಬರ್ फिल ಕೆಳಗಡೆ करना है. ನಿಮ್ಮ ಒಂದು फिल करने ಆಧಾರ್ के ಕಾರ್ಡ್ बाद ನಂಬರ್ನ यहाँ ಎಂಟರ್ पर ಮಾಡಿಬಿಟ್ಟು जो बॉक्स ಇಲ್ಲಿ ನನ್ನ दिया गया ಆಧಾರ್ है उसके ಮಾಹಿತಿ ऊपर ಅಂತ टिक ಏನಿದೆ मार्क ಅದರ करना ಮೇಲೆ है. ಟಿಕ್ ಮಾರ್ಕ್ और ಮಾಡಿ. नेक्स्ट ಸೊ यहाँ ಟಿಕ್ ಮಾರ್ಕ್ पर ಮಾಡಿಬಿಟ್ಟು OTP ಇಲ್ಲಿ के OTP ऑप्शन है ಅಂತ ना ಕ್ಲಿಕ್ उसके ಮಾಡಿ. ऊपर क्लिक ಸೊ करना ಕ್ಲಿಕ್ है. ಮಾಡಿಬಿಟ್ಟು क्लिक करने ಜನರೇಟ್ के बाद OTP ಅಂತ जनरेट ಆಪ್ಷನ್ OTP ಮೇಲೆ के ಕ್ಲಿಕ್ ऑप्शन के ಮಾಡಿದ್ರಿ ऊपर ಅಂತಂದ್ರೆ क्लिक करना ನಿಮ್ಮ है. ಒಂದು और ಮೊಬೈಲ್ अपने जो ನಂಬರ್ಗೆ आधार कार्ड ಒಂದು में OTP ಬರುತ್ತೆ. मोबाइल ಸೊ नंबर जो ಆಧಾರ್ ಕಾರ್ಡ್ ಅಲ್ಲಿ रजिस्टर ಯಾವ हुआ है ನಂಬರ್ उस ನೀವು मोबाइल नंबर के ಕೊಟ್ಟಿರ್ತೀರಲ್ವಾ, ऊपर ಸೊ ಆ आपको एक ಮೊಬೈಲ್ ನಂಬರ್ಗೆ OTP आ OTP जाएगा. ಬರುತ್ತೆ. ಸೊ तो ಇವಾಗ वो ನಾನು वाला ತೋರಿಸ್ತೀನಿ. OTP ಇವಾಗ आपको ಜನರೇಟ್ यहाँ OTP पर ಮೇಲೆ ಕ್ಲಿಕ್ ಮಾಡಿ. fill करना पड़ता OTP है. ಸೆಂಡ್ यहाँ पर आप ಸಕ್ಸಸ್ಫುಲಿ लोग ಅಂತ ಈ देख सकते ರೀತಿಯಾಗಿ हो ಮೆಸೇಜ್ ಬರುತ್ತೆ. OTP ಓಕೆ सेंड ಅಂತ ಆಪ್ಷನ್ सक्सेसफुली ಮೇಲೆ बोल ಕ್ಲಿಕ್ के आ ಮಾಡಿ. गया ಸೊ है. ಕ್ಲಿಕ್ और ಮಾಡಿದ್ರೆ यहाँ पर ಅಂತಂದ್ರೆ आपको ಅಗೇನ್ अपना ಇಲ್ಲಿ OTP ನಿಮಗೆ एंटर ಬಂದಿರುವ करना है. OTP ನ ಎಂಟರ್ करने ಮಾಡಿ. के बाद ಸೊ ಇಲ್ಲಿ ಬಂದಿದೆ सबमिट ನೋಡಿ. बोल ಸೊ के जो ಈ ऑप्शन ಒಂದು दिखाई OTP ನ दे ಇಲ್ಲಿ रहा ಎಂಟರ್ ब्लू ಮಾಡಿಬಿಟ್ಟು कलर के अंदर ಸಬ್ಮಿಟ್ ಅಂತ ಆಪ್ಷನ್ उसके ಮೇಲೆ ऊपर ಕ್ಲಿಕ್ क्लिक ಮಾಡಿ. करना है. क्लिक करने के बाद कुछ पर्सनल डिटेल्स ಸೊ हमको फिल ನೆಕ್ಸ್ಟ್ करना ಇಲ್ಲಿ ನೀವು पड़ता है. ನೋಡಬಹುದು जैसे ನಮಗೆ कि यहाँ पर ಒಂದಿಷ್ಟು जो ಆಧಾರ್ SSLC ಕಾರ್ಡ್ है ಅಲ್ಲಿ वहाँ ಏನೆಲ್ಲ पर वैसे ಡೀಟೇಲ್ಸ್ रहने ಇರುತ್ತೆ ಅದು ಇಲ್ಲಿ दीजिएगा. ಫೆಚ್ ಆಗಿರುತ್ತೆ. नीचे अपना ಸೊ जो ಇಲ್ಲಿ ಆಧಾರ್ SSLC ಡೀಟೇಲ್ಸ್ का ಅಲ್ಲಿ ಸ್ಕೀಮ್ रजिस्टर नंबर है SSLC वो ಅಂತ एंटर ಬಂದಿರುತ್ತೆ. करना है. ಅದನ್ನ ಏನು नेक्स्ट ಟಚ್ अपना जो ಮಾಡೋದಕ್ಕೆ फादर ಹೋಗಬೇಡಿ. नेम, ಅಂಡ್ मदर ಇಲ್ಲಿ नेम, ಕೆಳಗಡೆ फोन ಪರ್ಸನಲ್ नंबर ಡೀಟೇಲ್ಸ್ ನ और ಫಿಲ್ अपना कॉलेज ಮಾಡಬೇಕಾಗುತ್ತೆ. का ಸೊ डिस्ट्रिक्ट ಪರ್ಸನಲ್ नेम, ಡೀಟೇಲ್ಸ್ ಅಲ್ಲಿ कॉलेज का ನೇಮ್ तालुक ಆಟೋಮೆಟಿಕ್ नेम, ಆಗಿ तो ಬಂದ್ಬಿಡುತ್ತೆ. सब कुछ ಇಲ್ಲಿ आपको SSLC फिल करना ರಿಜಿಸ್ಟರ್ पड़ता ನಂಬರ್ है. ನಿಮ್ಮ ಒಂದು ಮಾರ್ಕ್ಸ್ और ಕಾರ್ಡ್ नीचे ಮೇಲೆ थोड़ा ನಂಬರ್ सा ಇರುತ್ತೆ आपको ಅಲ್ವಾ, स्क्रॉल ರಿಜಿಸ್ಟ್ರೇಷನ್ करना ನಂಬರ್ है. ಅದನ್ನ ಎಂಟರ್ ಮಾಡಿ. स्क्रॉल करने ಜೆಂಡರ್ के ಕೂಡ बाद ಆಟೋಮೆಟಿಕ್ यहाँ पर ಬಂದ್ಬಿಡುತ್ತೆ. ನಿಮ್ಮ अपना जो ಫಾದರ್ ನೇಮ್, एड्रेस ಮದರ್ होता ನೇಮ್, है वो ಫೋನ್ ನಂಬರ್, ऑटोमेटिकली ನಿಮ್ಮ ಒಂದು ಕಾಲೇಜ್ फैच हो जाएगा. ಡಿಸ್ಟ್ರಿಕ್ಟ್ ಎಂಟರ್ ಮಾಡಿ, और ಕಾಲೇಜ್ थोड़ा और ತಾಲೂಕ್ ಎಂಟರ್ ಮಾಡಿ. डिटेल्स ನೆಕ್ಸ್ಟ್ आपको फिल ಅಡ್ರೆಸ್ करना ಕೂಡ पड़ता है. ಆಟೋಮೆಟಿಕ್ ಬಂದ್ಬಿಡುತ್ತೆ. जैसे कि ನೆಕ್ಸ್ಟ್ अपना ಇಲ್ಲಿ जो ಕ್ಯಾಸ್ಟ್ कैस्ट ಡೀಟೇಲ್ಸ್ नंबर ಕೇಳಿದ್ದಾರೆ. आईडी ನಿಮ್ಮ ಒಂದು नंबर होता ಕ್ಯಾಸ್ಟ್ है ना वो ಸರ್ಟಿಫಿಕೇಟ್ वाला ಮೇಲೆ डाल के RD ನಂಬರ್ वैलिडेट के ಇರುತ್ತೆ ऊपर क्लिक ಸೈಡ್ करना ಅಲ್ಲಿ है. ಕೆಳಗಡೆ. एंड ಸೊ नेक्स्ट अपना ಒಂದು इनकम 12 डिटेल्स ಡಿಜಿಟ್ಸ್ ಎಷ್ಟೋ डालना है ಇರುತ್ತೆ ಅಷ್ಟೊಂದು और ಐಡಿಯಾ ಇಲ್ಲ. वैलिडेट ಸೊ ಅಲ್ಲಿ डिटेल्स के ನಿಮಗೆ ऊपर ಒಂದು क्लिक ನಂಬರ್ करना है. ಸಿಗುತ್ತೆ. ಆ और ನಂಬರ್ नीचे ಎಂಟರ್ अपना ಮಾಡಿಬಿಟ್ಟು ವ್ಯಾಲಿಡೇಟ್ एकेडमिक ಕ್ಯಾಸ್ಟ್ डिटेल्स के ಸರ್ಟಿಫಿಕೇಟ್ ನಂಬರ್ ಅಂತ बारे में ಕ್ಲಿಕ್ ಮಾಡಿ. पूछता है. ನೆಕ್ಸ್ಟ್ ಇನ್ಕಮ್ सो ಡೀಟೇಲ್ಸ್ अपना जो ಕೇಳಿದ್ದಾರೆ. एकेडमिक ಇನ್ಕಮ್ डिटेल्स है वो ಸರ್ಟಿಫಿಕೇಟ್ ಮೇಲೆ सारे ಕೂಡ आपको ನಿಮಗೆ फिल RD करना ನಂಬರ್ पड़ेगा. ಇರುತ್ತೆ. ಆ जैसे ಒಂದು कि ನಂಬರ್ ಎಂಟರ್ ಮಾಡಿಬಿಟ್ಟು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಫೆಚ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಅಕಾಡೆಮಿಕ್ ಡೀಟೇಲ್ಸ್ ಕೇಳ್ತಾರೆ.
ನಿಮಗೆ ಎಕ್ಸಾಮ್ದು ರಿಸಲ್ಟ್ ಡೇಟ್ ಬಂದಿರುತ್ತೆ ಅಲ್ವಾ SSLCದು, ಇಲ್ಲಿ ರಿಸಲ್ಟ್ ಡೇಟ್ನ ಎಂಟರ್ ಮಾಡಿ ಆ್ಯಂಡ್ ಕೋರ್ಸ್, ಯೂನಿವರ್ಸಿಟಿ ಮತ್ತು ಅಕಾಡೆಮಿಕ್ ರಿಜಿಸ್ಟ್ರೇಷನ್ ಹಾಲ್ ಟಿಕೆಟ್ ನಂಬರ್ ಕೇಳಿದ್ದಾರೆ ಆ್ಯಂಡ್ SSLCಯಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅದು ಕೂಡ ನೀವು ಎಂಟರ್ ಮಾಡಬೇಕಾಗತ್ತೆ. ಆ್ಯಂಡ್ ಫೈನಲಿ ಇಲ್ಲಿ ನಿಮ್ಮ ಒಂದು ಇವಾಗ 10th ಮೇಲೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ 10th ಮಾರ್ಕ್ಸ್ ಕಾರ್ಡ್ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಇದೆ ಅಲ್ವಾ, ಸೊ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಿ. ಇದು 500 KB ಪರ್ ಫೈಲ್ ಇರಬೇಕು. ರಿಜಿಸ್ಟರ್ ಅಂತ ಕೆಳಗಡೆ ಏನಿದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅಂತಂದರೆ ನೀವು ರಿಜಿಸ್ಟ್ರೇಷನ್ ಆಗಿದ್ದೀರಾ ಅಂತ ಅರ್ಥ ಆಗುತ್ತೆ. ಸೊ ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಬಂದಿರುತ್ತೆ. ಸೊ ಅದನ್ನು ಎಂಟರ್ ಮಾಡಿಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಒಂದಿಷ್ಟು ಡೀಟೇಲ್ಸ್ನ ಫಿಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಎಲ್ಲ ಸಬ್ಜೆಕ್ಟಲ್ಲಿ ಎಷ್ಟೆಲ್ಲ ಮಾರ್ಕ್ಸ್ಗಳು ಬಂದಿದ್ದಾವೆ ಎಂಟರ್ ಮಾಡೋದಕ್ಕೆ ಹೇಳ್ತಾರೆ. ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಅಪ್ಲೋಡ್ ಮಾಡೋದಕ್ಕೆ ಹೇಳ್ತಾರೆ. ನಿಮ್ಮ ಒಂದು ಮೊಬೈಲ್ ನಂಬರ್, ಕ್ಯಾಸ್ಟ್, ಇನ್ಕಮ್ ಸರ್ಟಿಫಿಕೇಟ್ಗಳು ಅಪ್ಲೋಡ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಅದೆಲ್ಲ ಅಪ್ಲೋಡ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದರೆ ಆಯಿತು, ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಆಗುತ್ತೆ. ಆ್ಯಂಡ್ ಈ ಅಮೌಂಟ್ ನಿಮಗೆ ಡಿಸೆಂಬರ್ ಟೈಮಲ್ಲಿ ನಿಮಗೆ ಬಂದುಬಿಡುತ್ತೆ. ಬಿಕಾಸ್ ನಾನು ಇಂಜಿನಿಯರ್ ಓದುವಾಗ ನನಗೆ ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ನನಗೆ 35,000 ರೂಪಾಯಿ ಅಕೌಂಟ್ಗೆ ಬಂದಿತ್ತು. ಓಕೆ, ಸೊ ಆ ಒಂದು ಟೈಮಲ್ಲಿ ನಿಮಗೆ ಅಮೌಂಟ್ ಬರಬಹುದು. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ಟಿಲ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಐ ವಿಲ್ ಹೆಲ್ಪ್ ಯು. ಬಾಯ್ ಬಾಯ್.